ನಾಯಕರು ಏನ್ ಕಾಶ್ಮೀರದಲ್ಲಿ ಧ್ವಜ ಹರಿಸಿದ್ರು ಅವರು ಪಶ್ಚಿಮ ಬಂಗಾಳದವ್ರೆ. ಅವ್ರು ತಮ್ಮ ಪಾರ್ಟಿ ಲೀಡರ್ ಹೆಸರೇ ಹೇಳಿಕ್ ಮರಿತಾ ಇದ್ದಾರೆ. ಬೇರೆ ಸ್ವಾಮಿ ವಿವೇಕಾನಂದ, ಜಗದೀಶನ್ ಬೋಸ್ ಅವ್ರು ಬಿಜೆಪಿ ಅವರು ವೆಸ್ಟ್ ಬೆಂಗಾಲ್ದವರೇ ಇದ್ರು, ಅದನ್ನು ಮರೆತಿದ್ದಾರೆ. ಇಲ್ಲಿ ಮುಖ್ಯವಾಗಿ 93% ಬಗ್ಗೆ ಮಾತಾಡ್ತಾ ಇದ್ದೇವೆ ನಾವು. ಒಂದು ಸಿಂಪಲ್ ಲೆಕ್ಕ ಮಾಡ್ಕೊಳ್ಳೋಣ. 100 ಮಾರ್ಕ್ಸ್ ನಾವು ತಗೊಳ್ತೇವಲ್ವಾ, ಮ್ಯಾಥಮೆಟಿಕ್ಸ್ ಗೆ 100ಕ್ಕೆ 80 ತಗೊಂಡ್ರೆ ಎಷ್ಟು ಪರ್ಸೆಂಟೇಜ್ ನಿಮ್ದು? 80. ನಾವು 191ಕ್ಕೆ ಮಾಡ್ಬಿಟ್ರೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ? ಜಾಸ್ತಿ ಆಗುತ್ತೆ ಪರ್ಸೆಂಟೇಜ್. ಸಿಂಪಲ್. ಲಾಸ್ಟ್ ಟೈಮ್ ಎಷ್ಟು ವೋಟಿಂಗ್ ಆಗಿದೆ? ಈ ಸಲ ಅಷ್ಟೇ ವೋಟಿಂಗ್ ಆಗಿದೆ. ಲಾಸ್ಟ್ ಟೈಮ್ 82% ಆಗಿತ್ತು, ಈ ಸಲ 93 ಯಾಕಾಗಿದೆ ಅಂದ್ರೆ 91 ಲಕ್ಷ ವೋಟರ್ ಕಡಿಮೆ ಮಾಡಿದ್ದಾರೆ. ನಾವು ಎಲ್ಲಿಗೆ ಮಲ್ಟಿಪ್ಲೈ ಮಾಡಿ ಡಿವೈಡಿಂಗ್ ಮಾಡ್ತಾ ಇದ್ವಿ, ಆ ಡಿವೈಡೆಡ್ ನಂಬರ್ ಕಡಿಮೆ ಮಾಡಿದ್ದಾರೆ. ಹೀಗಾಗಿ ನಮಗೆ ಪರ್ಸೆಂಟೇಜ್ ದೊಡ್ಡದಾಗಿ ಕಾಣಿಸುತ್ತೆ. ಸೇಮ್ ಥಿಂಗ್ ಹ್ಯಾಪನ್ ವಿತ್ ತಮಿಳುನಾಡು. ಲಾಸ್ಟ್ ಟೈಮ್ 72, 73 ಆಗಿತ್ತು, ಈ ಸಲ 82 ಆಗಿದೆ. ಅಂದ್ರೆ ಅಲ್ಲಿ 60 ಲಕ್ಷ ವೋಟರ್ಸ್ ಕಡಿಮೆ ಆಗಿದ್ದಾರೆ. ನಾವು ವೋಟರ್ಸ್ ನಂಬರ್ಸ್ ಕಡಿಮೆ ಮಾಡಿದಾಗ ಆ ನಂಬರ್ಸ್ ಹೆಚ್ಚಿಗೆ ಕಾಣಿಸ್ತಾ ಇದೆ. ಆಮೇಲೆ ಕೆಲವು ಪರ್ಸೆಂಟೇಜ್ 2-3% ಜನ ವೋಟರ್ ಹಾಕ್ಲಿಲ್ಲ ಅಂದ್ರೆ ನಮ್ಮ ಸಿಟಿಜನ್ಶಿಪ್ ಕಳ್ಕೋತೇವೆ ಅನ್ನೋ ಭಯದಿಂದನೂ ವೋಟ್ ಹಾಕಿದ್ದಾರೆ. ಇಲ್ಲ ಅನ್ನೋದಲ್ಲ. ಯಾಕಂದ್ರೆ ನಾವು ತುಂಬಾ ಎಕ್ಸಾಂಪಲ್ ಟಿವಿಯಲ್ಲಿ, ಪೇಪರ್ ಅಲ್ಲಿ ನೋಡ್ತಾ ಇದೀವಿ, ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದೀವಿ. ದಿನಗೂಲಿ ವರ್ಕರ್ ತಮ್ಮ ಕೆಲಸ ಬಿಟ್ಟು 5,000 ರೂಪಾಯಿ ಖರ್ಚು ಮಾಡಿ ತಮ್ಮ ವೋಟ್ ಹಾಕಿ ಬಂದಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಭಯ ಅವರಲ್ಲಿ ಆವರಿಸಿದೆ ಅಂತ ಅನ್ನೋದು. ಆಮೇಲೆ ರಾಜಕಾರಣ ಎರಡು ಪಕ್ಷಗಳು. ಕ್ಷಮೆ ಇರ್ಲಿ ಸರ್, ಹಿಂಗೆ ಭಯದಿಂದ ಹೋಗಿ ವೋಟ್ ಹಾಕಿದವರು ಯಾರಿಗೆ ವೋಟ್ ಹಾಕಿರೋ ಸಾಧ್ಯತೆ ಅಂತ ಹೇಳಿ, ಅಂದ್ರೆ ಈ ಭಯವನ್ನು ಹುಟ್ಟಿಸಿದವ್ರಿಗ ಅಥವಾ ಇದಕ್ಕೆ ಆಪೋಸಿಟ್ ಆಗಿ ವೋಟ್ ಹಾಕಿರ್ತಾರ ಅಂತ? ಅದು ನ್ಯಾಚುರಲ್ ಸೈಕಾಲಜಿ. ಭಯ ಹುಟ್ಟಿಸಿದವ್ರಿಗೆ ಯಾರಾದ್ರೂ ಭಯ ಪಡಿಸೋರು ವೋಟ್ ಹಾಕೋದು ತುಂಬಾ ಸಾಧ್ಯತೆಗಳು ಕಡಿಮೆ. ಯಾಕಂದ್ರೆ ಗೌಪ್ಯ ಮತದಾನ ಇರೋದ್ರಿಂದ. ಇನ್ನೊಂದು ಇಂಪಾರ್ಟೆಂಟ್, ನಾವು ರಾಜಕಾರಣಿಗಳು ಎರಡು ರಾಜಕೀಯ ಪಕ್ಷದವರು ಅವ್ರು ಏನಾದ್ರು ಮಾಡಲಿ, ಅದು ನಮ್ಗೆ ಸಂಬಂಧ ಇಲ್ಲ. ಬಟ್ ಇನ್ಕ್ಲೂಸಿವ್ ರಾಜಕೀಯ ಮಾಡಬೇಕು. ಮತದಾನ ಹಕ್ಕನ್ನು ಕೊಡೋದು ನಮ್ಮ ದೇಶದ ಹಕ್ಕು, ಸಂವಿಧಾನದ ಹಕ್ಕು. ಅದನ್ನ ಕೊಡಬೇಕಾದ ಕೆಲಸ. ಅದು ಕೊಡ್ಲಿಲ್ಲ ಅಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ಅದ್ರ ಪರವಾಗಿ ಹೋರಾಟ ಮಾಡಬೇಕು. ಅದು ಬಿಜೆಪಿನೂ ಮಾಡಬೇಕು, ಕಾಂಗ್ರೆಸ್ ಮಾಡಬೇಕು. ಬಿಜೆಪಿ ನಮ್ಮ ಗುಜರಾತಲ್ಲಿ ಯಾಕೆ ತೆಗಿತೀರಪ್ಪ ನೀವು? ಮಧ್ಯಪ್ರದೇಶದಲ್ಲಿ ಯಾಕೆ ತೆಗಿತೀರಾ? ಉತ್ತರ ಪ್ರದೇಶದಲ್ಲಿ 2 ಕೋಟಿ 5 ಲಕ್ಷ ಯಾಕೆ ತೆಗಿತೀರಾ? ಅವ್ರಿಗೆ ಮತದಾನ ಸಿಟಿಜನ್ಶಿಪ್ ಇದೆ ಅಂದ್ಮೇಲೆ ಅವ್ರ ಮತದಾನ ಹಕ್ಕಿದೆ. ಅದನ್ನೇ ಅದೇ ಪ್ರಶ್ನೆ ಇರೋದು. ಈಗ ಒಂದ್ ನಿಮಿಷ, ನನಗೆ ಕ್ವಶನ್ ಕೇಳಿದ್ರೆ ನಾನು ಹೇಳ್ತಾ ಇಲ್ಲ. ಒಂದ್ ನಿಮಿಷ ನಾನು ಪೂರ್ತಿ ಮಾಡ್ಬಿಡ್ತೀನಿ. ಬಿಹಾರದಲ್ಲಿ ಅವರು ಇಡೀ ರಾಜ್ಯದ ಚುನಾವಣೆಯನ್ನ ನುಸುಳುಕೋರ ಮೇಲೆ ನಡೆಸಿದ್ರು. SIR ಮಾಡಿ ನುಸುಳುಕೋರು ಮಾಡ್ತೇವಂತ. SIR ನುಸುಳುಕೋರು ಎಷ್ಟು ಜನ ಸಿಕ್ಕರು ಅವ್ರಿಗೆ? ಎಷ್ಟು ಜನ ಆಚೆ ಹಾಕಿದ್ರು ಅವರು? ಇಲೆಕ್ಷನ್ ಕಮಿಷನ್ ಹೇಳ್ಬೇಕು, ಬಿಜೆಪಿ ಹೇಳ್ಬೇಕು. ಅಲ್ಲಿ ಆಗಿಲ್ಲ ಅಂದ್ಮೇಲೆ ಮತ್ತೆ ವೆಸ್ಟ್ ಬೆಂಗಾಲ್ ಮತ್ತೆ ಅದೇ ಪ್ರಶ್ನೆ, ಅಸ್ಸಾಮಲ್ಲಿ ಮತ್ತೆ ಅದೇ ಪ್ರಶ್ನೆ. ಇನ್ನೊಂದು ಇಂಪಾರ್ಟೆಂಟ್, ನುಸುಳುಕೋರಿದ್ದಾರೆ ಅಂತಂದ್ಮೇಲೆ ಅವ್ರ ಕ್ರಮ ಕೈಗೊಳ್ಳಕ್ಕೆ ನೀವ್ ಏನ್ ಮಾಡ್ತಾ ಇದ್ದೀರಾ? ಬರೀ SIR ಮಾಡ್ತೀವಿ ಅಂತಲ್ಲ. ಆಮೇಲೆ 30 ವರ್ಷ ಬೇಕಾಗಿದೆ ನಮ್ದು 97% ಇಲೆಕ್ಷನ್ ಲಿಸ್ಟ್ ಅನ್ನು ಸರಿ ಮಾಡ್ಲಿಕ್ಕಾಗಿ. ಕೇವಲ ನೀವು 30 ದಿನದಲ್ಲಿ ಅಥವಾ 3 ತಿಂಗಳಲ್ಲಿ ನಾ SIR ಮಾಡಿ ಲಿಸ್ಟ್ ಮಾಡ್ಬಿಡ್ತೇನೆ ಅಂದ್ರೆ ಇಲ್ಲಿ ನಾವು ಸುಪ್ರೀಂ ಕೋರ್ಟ್ಗೂ ಪ್ರಶ್ನೆ ಮಾಡಬೇಕಾಗೈತೆ. ಅಷ್ಟು 27 ಲಕ್ಷ ಅಲ್ಲ, 34 ಲಕ್ಷ. ಯಾಕಂದ್ರೆ ಇಲೆಕ್ಷನ್ ಕಮಿಷನ್ ಕೆಲವೊಂದಿಷ್ಟು ಮೇಲೆ ಅಬ್ಜೆಕ್ಷನ್ ಮಾಡಿ ಅವರು ವೋಟ್ ಹಾಕನ್ನು ಕಳ್ಕೊಂಡಿದ್ದಾರೆ. ಟೋಟಲ್ 91 ಲಕ್ಷ ಡಿಲೀಟ್ ಆಗಿದೆ. ಅದ್ರಲ್ಲಿ 34 ಲಕ್ಷ ಟ್ರಿಬ್ಯುನಲ್ಗೆ ಹೋಗಿದಾವೆ. ಅದ್ರಲ್ಲಿ 750 ಜನ ಜಡ್ಜ್ಗಳನ್ನು ಹಾಕಿ ಮಾಡ್ತಾರೆ. ದಿನಕ್ಕೆ 10 ಜನ ಆಗ್ತಾ ಇಲ್ಲ. ಮೊದಲ ಹಂತದಲ್ಲಿ ಆಗಿದ್ರಲ್ಲಿ 240 ಆಗಿದೆ. ಅದ್ರಲ್ಲಿ 238 ಜನ ಮತದಾನ ಹಕ್ಕನ್ನು ಪಡೆದಾರೆ. ಇಬ್ಬರಷ್ಟೇ ಪಡೆದಿಲ್ಲ. ಅಂದ್ರೆ ಪರ್ಸೆಂಟೇಜ್ ಎಷ್ಟಾಯ್ತು? 99.99%. 1 ವೀಕ್ ಹಿಂದಿಂದು ಅನ್ಸುತ್ತೆ ಸರ್. ಈವರೆಗೂ ಅಡ್ರೆಸ್ ಮಾಡಿರೋದು 650. ಅದ್ರಲ್ಲಿ ಕೇಸ್ ಇತ್ಯರ್ಥ ಆಗಿರೋದು 139. ಅಂದ್ರೆ 137 ಕ್ವಾಲಿಫೈಡ್ ಆಗಿದ್ದಾರೆ. ಇಬ್ಬರಿಗಷ್ಟೇ ಸಿಕ್ಕಿಲ್ಲ ಓಟು. ಅಂದ್ರೆ ಯಾವ ಪರ್ಸೆಂಟೇಜ್ ಓಟು? ಸುಪ್ರೀಂ ಕೋರ್ಟ್ ಏನ್ ಹೇಳ್ಬೇಕಾಯ್ತು? ಅಟ್ ಲೀಸ್ಟ್ ಅಂದ್ರೆ ಈ ಚುನಾವಣೆಯಲ್ಲಿ ಮತದಾನ ಹಾಕ್ಲಿ, ಮುಂದೆ ನೋಡೋಣ ಅಂತ. ಇಲ್ಲ, ನೀವು ಮುಂದಿನ ಚುನಾವಣೆಗೆ ಮತ ಮಾಡಿ ನೀವು ಈ ಸಲ ನೀವು ಅಪ್ಲೈ ಮಾಡಿ ಅಂತ, ನೀವು ಅಬ್ಜೆಕ್ಷನ್ ಹಾಕಿ ಅಂತ. ಇದು ನಿಜವಾಗ್ಲೂ ಈ ದೇಶದ ಮತದಾರರಿಗೆ ಅಥವಾ ಈ ದೇಶದ ಪ್ರಜೆಗೆ ಏನಾದ್ರು ಅನ್ಯಾಯ ಮಾಡಿದ್ದಾದ್ರೆ ಇಲೆಕ್ಷನ್ ಕಮಿಷನ್ ಅಷ್ಟೇ ಅಲ್ಲ, ಇದು ಸುಪ್ರೀಂ ಕೋರ್ಟ್ ಅಷ್ಟೇ ಜವಾಬ್ದಾರಿ ಹೊರಬೇಕಾಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಸುಪ್ರೀಂ ಕೋರ್ಟ್ ಇದು ಸೋಮೋಟ ತಗೊಂಡು ಏನಾದ್ರು ಕೇಸ್ ಮಾಡಬಹುದು. ನಾವಿವತ್ತು ರಿಪಬ್ಲಿಕ್ ಕನ್ನಡದ ಪೋಲ್ ಪ್ರಶ್ನೆಯನ್ನ ಕೂಡ ಅದೇ ಕೇಳಿರೋದು. ಪಶ್ಚಿಮ ಬಂಗಾಳದಲ್ಲಿ ಫಸ್ಟ್ ಫೇಸ್ ನಲ್ಲಿ 93% ವೋಟ್ ಆಗಿರೋದು ಯಾರಿಗೆ ಅನುಕೂಲ ಆಗಬಹುದು? TMC ಪಕ್ಷಕ್ಕ ಅಥವಾ ಬಿಜೆಪಿಗ? ಅಂದ್ರೆ ಮೋದಿಗ, ದೀದಿಗ ಅಥವಾ ಗೊತ್ತಿಲ್ಲ ಅನ್ನೋ ಆಪ್ಷನ್ ಕೂಡ ಇದೆ. ನಿಮ್ಮ ಸ್ಕ್ರೀನ್ ನ ಮೇಲೆ QR ಕೋಡ್ ಕಾಣ್ತಾ ಇದೆ. ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನ ತಿಳಿಸಿ. ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ವೀಕ್ಷಕರ ಅಭಿಪ್ರಾಯ ಏನಿದೆ, ಯಾರಿಗೆ ಅನುಕೂಲ ಆಗಬಹುದು ಅನ್ನೋದ್ರ ಕಡೆಗೆ ಹೋಗೋಣ. ನಟರಾಜ್ ಗೌಡ್ರೆ, ಆಕ್ಚುಲಿ ನಿಮಗೆ ಕೇಳಬೇಕಾದ ಪ್ರಶ್ನೆ ಏನ್ ಗೊತ್ತಾ? ಈಗೋ ಯಾವ ಲೆವೆಲ್ಗೆ ಹರ್ಟ್ ಮಾಡ್ಕೊಳ್ತು ಕಾಂಗ್ರೆಸ್ ಅನ್ನೋ ಅನುಮಾನ ಬಂದ್ಬಿಡುತ್ತೆ ಅಂದ್ರೆ, ಮಣಿಶಂಕರ್ ಅಯ್ಯರ್ ತರದ ಸೀನಿಯರ್ ಕಾಂಗ್ರೆಸ್ ಲೀಡರ್ ಹೇಳ್ತಾರೆ, ಆಕ್ಚುಯಲ್ ಲೀಡರ್ ಇಂಡಿ ಕೂಟದ್ದು ನಾವು ಮಮತಾ ಬ್ಯಾನರ್ಜಿಯನ್ ಮಾಡ್ಬೇಕಪ್ಪ, ರಾಹುಲ್ ಗಾಂಧಿ ಇಸ್ ನೋ ಮೋರ್ ಅ ಫೇಸ್, ನೀವು ಲೋಕಲ್ ಎಲೆಕ್ಷನ್ ಗಳನ್ನ ಲೋಕಲ್ ಲೀಡರ್ಶಿಪ್ ಅಲ್ಲಿ ನಡೆಸಬೇಕು ಅಂತ ಹೇಳಿ. ಬಟ್ ಇಲ್ಲ, ಯು ವಾಂಟ್ ಟು ಫೈಟ್ ದ ಎಲೆಕ್ಷನ್ ಅಲೋನ್. ಈಗ ಹಿಂಗೆ ನೀವು ಕಾಂಗ್ರೆಸ್ ಪಕ್ಷ ಪ್ರತಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಹಾಕುವ ಮೂಲಕ TMC ಗೆಲುವಿಗೆ ನೀವೇ ಬ್ರೇಕ್ ಹಾಕ್ತಿದ್ದೀರಿ, ಬಿಜೆಪಿಗೆ ಅವಕಾಶ ಕೊಡ್ತಿದ್ದೀರಿ. ಈಗ ಕಳೆದ 10 ವರ್ಷದಲ್ಲಿ 12% ಮತಗಳಿಂದ 13% ಮತಗಳಿಂದ ನಾವು 3% ಮತಕ್ಕೆ ಬಂದಿದ್ದೀವಿ. 45 ಸೀಟ್ಗಳಿಂದ 0 ಸೀಟಿಗೆ ಬಂದಿದ್ದೀವಿ. ನಾವಲ್ಲಿ ಸಂಘಟನೆಯನ್ನ ಮಾಡಬೇಕು. ನೇರವಾಗಿ ರಾಹುಲ್ ಗಾಂಧಿ ಅವರೇ, ನಮ್ಮ ಚುನಾವಣೆ ಬಿಜೆಪಿಯ ವಿರುದ್ಧ ಹೊರತು TMCಯ ವಿರುದ್ಧ ಅಲ್ಲ. ಇದು ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರ ಮೆಸೇಜ್ ಇದೆ. ಅಲ್ಲಿ ನಮ್ಮ ನಾಯಕರು, ಸ್ಥಳೀಯ ಮಟ್ಟದ ನಾಯಕರು ಮುಂಚೆಯಿಂದನೂ TMC ಅಲ್ಲಿ ಲೋಕಲ್ ಅಲ್ಲಿ ಹೊಂದಾಣಿಕೆ ಇಲ್ಲ.
ಕಮ್ಯುನಿಸ್ಟ್ ಪಾರ್ಟಿಗಳ ಜೊತೆ ಹೊಂದಾಣಿಕೆ ಬೇಡ, ನಾವು ಇಂಡಿಪೆಂಡೆಂಟ್ ಆಗಿ ಹೋಗ್ತೀವಿ, ಸಂಘಟನೆಯನ್ನ ಮಾಡ್ತೀವಿ. ಇನ್ನು 10 ವರ್ಷ ಆಗಲಿ. ಈಗ ಬಿಜೆಪಿ 2011 0 ಇತ್ತು, ಇವಾಗ 77 ಸೀಟಿಗೆ ಬಂತು. ಈಗ ಇದು ಜಾಸ್ತಿ ಮುಂದಕ್ಕೆ ಬರ್ಬೋದು. ಆ ರೀತಿಯ ಪರಿಸ್ಥಿತಿ ಬಂದ ಮೇಲೆ ನೇರವಾಗಿ ಬಿಜೆಪಿ ವರ್ಸಸ್ ಟಿಎಂಸಿ ಆಗಿದೆ ಅಲ್ಲಿ. ಅಂದ್ರೆ ನಮ್ಮ ಸಂಘಟನೆ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿ ತೀರ್ಮಾನ, ಸ್ಥಳೀಯ ಮಟ್ಟದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಇದು ರಾಹುಲ್ ಗಾಂಧಿ ಅವರ ತೀರ್ಮಾನ ಅಲ್ಲ. ಹಾಗಾಗಿ ಸ್ಥಳೀಯ ಮಟ್ಟದ ನಾಯಕರಿಗೆ ಅದನ್ನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಇರೋದು, ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು ಅಲ್ಲಿ 2 ಕೋಟಿ 5 ಲಕ್ಷ ಡಿಲೀಟ್ ಮಾಡಿದ್ದಾರೆ, ಇಲ್ಲಿ 90 ಲಕ್ಷ ಡಿಲೀಟ್ ಮಾಡಿದ್ದಾರೆ. ಡಿಲೀಟ್ ಮಾಡಿದ್ದಾರೆ ಸರಿ. ಪಶ್ಚಿಮ ಬಂಗಾಳದಲ್ಲಿ 27 ಲಕ್ಷ ನಾನು ಹೇಳಿದೆ, ಈಗ ಅವರು ಹೇಳಿದ್ರು 34 ಲಕ್ಷ ಅಂತ. ಆ ಮತದಾರರು ಯಾಕೆ ಪಟ್ಟಿಯಿಂದ ಮತದಾನದ ಹಕ್ಕಿಂದ ಹೊರಗುಳಿಬೇಕು? ಈಗ ಆ ವೋಟರ್ ಲಿಸ್ಟ್ ಅಲ್ಲೋ ಅಥವಾ ಇನ್ನೊಂದರೊಳಗೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದ್ರೆ ಯಾರು ಹೊಣೆಗಾರರು ಅದಕ್ಕೆ? ಇದನ್ನ ಇಂದಿನ ಎಲೆಕ್ಷನ್ ಅಲ್ಲಿ ಅವ್ರಿಗೆ ಅವಕಾಶ ಕೊಟ್ಟು, ಮತದಾನ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು, ಎಲ್ಲಾ ಚುನಾವಣೆಯಲ್ಲಿ ಅವಕಾಶ ಕೊಟ್ಟು, ಈ ಚುನಾವಣೆಯಲ್ಲಿ ಅದನ್ನು ತೆಗಿಲಿಕ್ಕೆ ಉದ್ದೇಶ ಏನು? ಸುಪ್ರೀಂ ಕೋರ್ಟ್ ನಂತರ ಮಾತಾಡೋಣ. ಚುನಾವಣಾ ಆಯೋಗದ ಉದ್ದೇಶ ಏನು? ಚುನಾವಣಾ ಆಯೋಗದ ಜವಾಬ್ದಾರಿ ಇತ್ತು ಆ 27 ಲಕ್ಷ ಅಥವಾ 34 ಲಕ್ಷ ಜನ ಮತದಾರರಿಗೆ ಮತದಾನ ಹಕ್ಕನ್ನು ಕೊಡಬೇಕಾಗಿತ್ತು. ಅವ್ರು ಯಾರಿಗಾದ್ರೂ ಹಾಕ್ಲಿ, ಪಕ್ಷಕ್ಕೆ ಯಾವ ಓಟ್ಗಾರ ಹಾಕ್ಲಿ. ಈ ಪ್ರಜಾಪ್ರಭುತ್ವದಲ್ಲಿ ಇದು ನ್ಯಾಯಸಮ್ಮತವಾದ ಪಾರದರ್ಶಕವಾದ ಚುನಾವಣೆ ಅಲ್ಲ. ಪಶ್ಚಿಮ ಬಂಗಾಳದಲ್ಲಿ ಇಲ್ಲ, ಕಾನ್ಸ್ಟಿಟ್ಯೂಷನ್ ಇಟ್ಸ್ ವೆರಿ ಕ್ಲಿಯರ್ಲಿ ರಿಟನ್ ರಿವಿಷನ್ ಆಗಲೇಬೇಕು. ಬಳಕೆ ಮಾಡ್ಕೊಳ್ತಾರೆ ಅನ್ನೋದು ಮುಖ್ಯ. ಚುನಾವಣೆಗೆ 2-3 ತಿಂಗಳು ತಪ್ಪಿಲ್ಲ. ಇಂಟೆನ್ಸಿವ್ ಇಲ್ಲ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಟೆನ್ಸಿವ್ ಇಲ್ಲ. ಸ್ಪೆಷಲ್ ಆಗಿ ಮಾಡ್ತಾ ಇರೋದು ಈ ಎಲೆಕ್ಷನ್ ಕಮಿಷನ್ ಅವರೇ. ತತ್ತೋಗಿರೋನ ಡಿಲೀಟ್ ಮಾಡ್ಲಿ, ಎಲ್ಲೋ ಬೇರೆ ದೂರ ಕಡೆ ವರ್ಗಾವಣೆ 326 ಇರೋದು ಕ್ಲಿಯರ್ ಆಗಿ ಪರಿಷ್ಕರಣೆ ಆಗಬೇಕು. ಸ್ಪೆಷಲ್ ಇಂಟೆನ್ಸಿವ್ ಇಲ್ಲ. ಚುನಾವಣೆ ಹೊಸದಲ್ಲಿರುವಾಗ ಹೋಗ್ಬಿಟ್ಟು ಅರ್ಜೆಂಟ್ 3 ತಿಂಗಳಲ್ಲಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. 30 ವರ್ಷದಲ್ಲಿ 90. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಇದು ಬಿಜೆಪಿಯವರು ಮಾಡ್ಬೇಕು ಹೋರಾಟ. ಯಾಕಂದ್ರೆ ಅವ್ರ ಮತದಾರರು ಅವ್ರ ಹಕ್ಕನ್ನು ಕಳ್ಕೊತಾರೆ. ಯಾಕಪ್ಪ ನೀವು 3 ತಿಂಗಳಲ್ಲಿ ಮಾಡ್ತಿರೋದು? ಒಂದಾದ್ರೆ ನೀವು SIR ಮಾಡಬೇಕಾದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮ್ಯಾಪಿಂಗ್ ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಎಲ್ಲರೂ ಮ್ಯಾಪಿಂಗ್ ಬಂದ್ಬಿಟ್ರಂತೆ. ಪಶ್ಚಿಮ ಬಂಗಾಳದಲ್ಲಿ 4.5% ಮ್ಯಾಪಿಂಗ್ ಆಗಿಲ್ಲ. ಹಂಗ್ ನೋಡಿದ್ರೆ ರಾಜಸ್ಥಾನದಲ್ಲಿ 1.6%, ಛತ್ತೀಸ್ಗಢದಲ್ಲಿ 1.9% ಎಲ್ಲ ಮ್ಯಾಪಿಂಗ್ ಆಗಿದ್ದಾರೆ. ಅಲ್ಲಿ 4.5% ಮ್ಯಾಪಿಂಗ್ ಆಗಿಲ್ಲ. ಅಷ್ಟೆಲ್ಲ ಇದ್ದಾಗ ನೀವು ಯಾಕೆ ಅದನ್ನ ಪ್ರಶ್ನೆ ಎತ್ತಲ್ಲ ನೀವು ಬಿಜೆಪಿ ಅವರು? ಯಾಕಂದ್ರೆ ನಿಮ್ಮ ಓಟು ಮತದಾರ ಹಕ್ಕನ್ನು ಕಳ್ಕೋಬಹುದಲ್ವಾ? ಅದು ಅವ್ರ ಹಕ್ಕಲ್ವಾ ಅದು ಮತದಾನ ಹಕ್ಕನ್ನು? ಈಗ ಈ ವ್ಯವಸ್ಥೆ ವೀಕ್ಷಕರೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಒಂದೇ ಸೆಕೆಂಡ್ ಸರ್. ನಾಗರತ್ನ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗರತ್ನ ಅವರೇ. ಹಲೋ, ನಮಸ್ಕಾರ ಸರ್, ತಮ್ಮ ಹೆಸರು? ಸರ್ ಕೇಳಿಸ್ಲಿಲ್ಲ, ಇನ್ನೊಮ್ಮೆ ಹೇಳ್ಬೋದಾ ತಮ್ಮ ಹೆಸರು? ರಾಘವೇಂದ್ರ ಕೇರ್ಪುರಂ ಮೇಡಮ್, ಬ್ಯಾಂಗ್ಳೂರ್. ಎಸ್ ಸರ್ ಹೇಳಿ ಮೇಡಮ್. ನಾನಲ್ಲಿ ಇವತ್ತು ಬಂದು ಮಾತಾಡ್ತಾ ಇದ್ರಲ್ಲ, 3 ಪಕ್ಷದವರೆಗೂ ಪತ್ರಕರ್ತರು ಇಬ್ರು ಇದಾರಲ್ಲ, ಅವರಷ್ಟು ಮಾತಾಡ್ಬೇಕಂತಿದ್ದೀನಿ. ಈಗ ಅಗೇನೆಸ್ಟ್ SIR ಅಂತ ಹೇಳ್ತಾ ಇದಾರಲ್ಲ ಇವರು, ಆಕ್ಚುಲಿ ಇಷ್ಟಕ್ಕೂ ಮುಂಚೆ ಪಶ್ಚಿಮ ಬಂಗಾಳದಲ್ಲಿ ಪ್ರಜಾಪ್ರಭುತ್ವ ಈಗ ಹಾಳಾಗ್ತಾ ಇದೆ, ಹಂಗಾಗ್ತಿದೆ, ಸುಪ್ರೀಂ ಕೋರ್ಟಿಗೆ ಹೋಗಿದೆ, ಸುಪ್ರೀಂ ಕೋರ್ಟ್ ಆಗಿದೆ. ಇಷ್ಟಕ್ಕೂ ಮುಂಚೆ ಎಲೆಕ್ಷನ್ ಆಯ್ತಲ್ಲ, ಆ ಎಲೆಕ್ಷನ್ ಅಲ್ಲಿ ಯಾವುದು ಢಾಕಾದಿಂದ ಬಂದು ಬೇರೆ ದೇಶದಿಂದ ಬಂದು ಇಲ್ಲಿ ಬಂದು ಡೂಪ್ಲಿಕೇಟ್ ID ಕಾರ್ಡ್ ಮಾಡಿಸ್ಕೊಂಡು ಎಲೆಕ್ಷನ್